ಈ ಒಂದು ಮಾತಾ ಮಾಣಿಕೇಶ್ವರ ಒಂದು ಬೆಟ್ಟದ ಮೇಲಿಂದ ಈ ಒಂದು ಸುತ್ತಮುತ್ತಲಿರುವಂತಹ ಒಂದು ಸುಂದರವಾದ ಒಂದು ಪರಿಸರ ನೋಡಿ ಎಷ್ಟೊಂದು ಹಚ್ಚ ಹಸಿರಾಗಿದೆ ಅಂತ. ನೀವು ಸಹಿತ ಈ ಒಂದು ನಾರಾಯಣಪೇಟೆ ಕಡೆ ಬಂದರೆ ಕಂಪಲ್ಸರಿ ಈ ಒಂದು ಪ್ಲೇಸ್ಗೆ ಬಂದು ವಿಸಿಟ್ ಕೊಟ್ಟು ಈ ಒಂದು ಸುಂದರವಾದ ಪರಿಸರವನ್ನು ನೋಡಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಪಾದಕಿಗಳು ಬಂದ್ಬಿಟ್ಟು ಇಲ್ಲಿ ಯಾನಗುಂದ ಅಂತ ಕರಿತೀವಲ್ಲ, ಮಾತಾ ಮಾಣಿಕೇಶ್ವರ ಒಂದು ದೇವಾಲಯ, ಅಲ್ಲಿಂದ ತಂದಂತಹ ಒಂದು ಪಾದಕಿಗಳ ನೋಡಬಹುದು. ಈ ಒಂದು ದೇವಾಲಯದ ಒಳಗಡೆ ಒಂದು 10 ಫೀಟ್ ಒಳಗಡೆ ಒಂದು ಧ್ಯಾನ ಕೇಂದ್ರವಿದೆ. ಇಲ್ಲಿ ವಿಶೇಷತೆ ಆಗಿದೆ, ಈಗ ತೋರಿಸ್ತೇನೆ ಬನ್ನಿ. ಇದು ಗರ್ಭಗುಡಿ ಆಗಿದೆಲ್ಲ, ಈ ಒಂದು ಗರ್ಭಗುಡಿಯಲ್ಲಿ ಸೈಡ್ಗೆ ಲೆಫ್ಟ್ ಸೈಡ್ ನಲ್ಲಿ ಇಲ್ಲಿ ಧ್ಯಾನ ಕೇಂದ್ರವಿರುತ್ತೆ. ಇಲ್ಲಿನ ಈ ಒಂದು ದೇವಾಲಯದ ಒಂದು ವಿಶೇಷತೆ ಆಗಿದೆ. ಒಳಗಡೆ ಸುಮಾರು 10 ಫೀಟ್ ಒಳಗಡೆ ಈ ಒಂದು ಕೋಣೆಯನ್ನು ನಾವು ನೋಡಬಹುದು. ಒಳಗಡೆ ಹೋಗೋಣ ಬನ್ನಿ ಈಗ. ಕರುನಾಡಿಗೆ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವು ತೆಲಂಗಾಣ ರಾಜ್ಯದ ನಾರಾಯಣಪೇಟೆ ಜಿಲ್ಲೆಯಲ್ಲಿರುವಂತಹ ದಾಮರಗಿದ್ದ ಎಂಬ ತಾಲೂಕಿನಲ್ಲಿ ಬರುವಂತಹ ಉಡುಮಲಗಿದ್ದ ಗ್ರಾಮದಲ್ಲಿರುವಂತಹ ಮಾತಾ ಮಾಣಿಕೇಶ್ವರ ಒಂದು ದೇವಸ್ಥಾನಕ್ಕೆ ಹೊರಡಲಿದ್ದೇವೆ. ಈ ಒಂದು ದೇವಾಲಯದ ವಿಶೇಷತೆ ಏನೆಂದರೆ, ಆ ಒಂದು ಸ್ಥಳವು ಬಂದ್ಬಿಟ್ಟು ಆಧ್ಯಾತ್ಮಿಕತೆಗೆ ಮತ್ತು ಧಾರ್ಮಿಕತೆಗೆ ಒಂದು ವಿಶೇಷವಾದ ಒಂದು ಸ್ಥಳವಾಗಿದೆ. ಹಾಗೆ ಈ ಒಂದು ದೇವಾಲಯದ ಸುತ್ತಮುತ್ತಲೂ ಸಹಿತ ಒಂದು ಅದ್ಭುತವಾದ ಒಂದು ವಾತಾವರಣ ಸಹಿತ ನೋಡಬಹುದು. ಈ ಒಂದು ಸ್ಥಳಕ್ಕೆ ಈಗ ಹೋಗೋಣ ಬನ್ನಿ. ಇಲ್ಲಿನ ಒಂದು ಸುಂದರವಾದ ಪರಿಸರವನ್ನು ಒಟ್ಟಿಗೆ ನೋಡೋಣ ಬನ್ನಿ. Did you wait too long? Tell him that you love him but he's already gone, darling. Did you make two wrongs? Know that daddy never made it right before, darling. You were never made to be the judge, darling. He never changed, just wait for me to budge, darling. It's feeling like a cold dark wind and the sun still behind the trees, yeah. She asked me if I had another minute and I ain't had the heart to eat, yeah. It's feeling like a cold dark wind and the sun. ಇದೇ ನೋಡಿ, ಈ ಒಂದು ಮಾತಾ ಮಾಣಿಕೇಶ್ವರ ಒಂದು ದೇವಾಲಯದ ಒಂದು ಎಂಟ್ರೆನ್ಸ್ ಆಗಿದೆ. ಈ ರೀತಿ ಇದೆ ನೋಡಬಹುದು. ಬಹಳ ಅಂದ್ರೆ ಬಹಳ ಸೈಲೆಂಟ್ ಆಗಿರುವ ಒಂದು ಅದ್ಭುತವಾದ ಒಂದು ಸ್ಥಳವಾಗಿದೆ. ಇಲ್ಲಿ ನೋಡಬಹುದು ಎಷ್ಟೊಂದು ಸೈಲೆಂಟ್ ಆಗಿದೆ ಒಂದು ದೇವಾಲಯ ಬಂದ್ಬಿಟ್ಟು. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ದೇವಾಲಯದ ಮುಂದ್ಗಡೆ ಬಹಳಷ್ಟು ಈ ಒಂದು ಗಿಡ ಮರಗಳನ್ನು ನಾವು ನೋಡಬಹುದು. ಹಿಂದ್ಗಡೆ ವ್ಯೂ ಸಹಿತ ಬಹಳ ಅದ್ಭುತವಾಗಿರುತ್ತೆ. ತೋರಿಸುತ್ತೇನೆ. ಫಸ್ಟ್ ಈ ಒಂದು ದೇವಿಯ ಒಂದು ದರ್ಶನವನ್ನು ಪಡೆಯೋಣ, ನಂತರ ಒಂದು ವ್ಯೂ ತೋರಿಸ್ತೇನೆ ಹೇಗಿದೆ ಅಂತ. ಈ ಒಂದು ದೇವಾಲಯದ ಒಂದು ಎಂಟ್ರೆನ್ಸ್ ಆಗಿದೆ, ಈ ರೀತಿ ನೋಡಬಹುದು. ಇಲ್ಲಿ ನೋಡಬಹುದು ಮಾತಾ ಮಾಣಿಕೇಶ್ವರ ಒಂದು ದೇವಾಲಯ ಇದೆ ನೋಡಿ, ಎಷ್ಟೊಂದು ಸುಂದರವಾಗಿದೆ ಅಂತ ನೋಡಬಹುದು. ಇದು ಬಂದ್ಬಿಟ್ಟು ಗೋಪುರವಾಗಿದೆ, ಇದು ಎಂಟ್ರೆನ್ಸ್ ಆಗಿದೆ. ಇಲ್ಲಿ ನೋಡಿ ಎಷ್ಟೊಂದು ಪ್ರಶಾಂತವಾಗಿದೆ ಅಂತ. ಒಳಗಡೆ ಹೋಗೋಣ ಬನ್ನಿ, ದರ್ಶನವನ್ನು ಪಡೆಯೋಣ. ಇಲ್ಲಿ ನೋಡಬಹುದು ಮಾತಾ ಮಾಣಿಕೇಶ್ವರ ಒಂದು ಗರ್ಭಗುಡಿ ಆಗಿದೆ. ಇಲ್ಲಿ ಒಳಗಡೆ ಹೋಗೋಣ ಬನ್ನಿ, ದರ್ಶನವನ್ನು ಪಡೆಯೋಣ. ಇಲ್ಲಿ ನೋಡಬಹುದು ಮಾತಾ ಮಾಣಿಕೇಶ್ವರ ಒಂದು ದೇವಾಲಯ ಗರ್ಭಗುಡಿ ನೋಡಿ ಎಷ್ಟೊಂದು ಸುಂದರವಾಗಿದೆ ಅಂತ ನೋಡಬಹುದು. ಈ ಒಂದು ದೇವಾಲಯವು ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಪಾದಕಿಗಳು ಬಂದ್ಬಿಟ್ಟು ಇಲ್ಲಿ ಯಾನಗುಂದ ಅಂತ ಕರಿತೀವಲ್ಲ, ಮಾತಾ ಮಾಣಿಕೇಶ್ವರ ಒಂದು ದೇವಾಲಯ, ಅಲ್ಲಿಂದ ತಂದಂತಹ ಒಂದು ಪಾದಕಿಗಳ ನೋಡಬಹುದು. ಈ ಒಂದು ದೇವಾಲಯ ಸಹಿತ ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಈ ಒಂದು ಗರ್ಭಗುಡಿ ಆಗಿದೆ ಇದು ಬಂದ್ಬಿಟ್ಟು. ಹಾಗೆ ಒಂದು ಬಹಳ ಪ್ರಶಾಂತವಾದ ಒಂದು ಸ್ಥಳವೂ ಆಗಿಬಿಟ್ಟಿದೆ. ಒಂದು ಧ್ಯಾನ ಮಾಡಲು ಒಂದು ಉತ್ತಮವಾದ ಸ್ಥಳ ಅಂತ ಹೇಳಬಹುದು ಈ ಒಂದು ಮಾತಾ ಮಾಣಿಕೇಶ್ವರ ಒಂದು ದೇವಾಲಯ ಬಂದ್ಬಿಟ್ಟು. ಈ ಒಂದು ದೇವಾಲಯದ ಒಳಗಡೆ ಒಂದು 10 ಫೀಟ್ ಒಳಗಡೆ ಒಂದು ಧ್ಯಾನ ಕೇಂದ್ರವಿದೆ. ಇಲ್ಲಿ ವಿಶೇಷತೆ ಆಗಿದೆ, ಈಗ ತೋರಿಸ್ತೇನೆ ಬನ್ನಿ. ಇದು ಗರ್ಭಗುಡಿ ಆಗಿದೆಲ್ಲ, ಈ ಒಂದು ಗರ್ಭಗುಡಿಯಲ್ಲಿ ಸೈಡ್ಗೆ ಲೆಫ್ಟ್ ಸೈಡ್ ನಲ್ಲಿ ಇಲ್ಲಿ ಧ್ಯಾನ ಕೇಂದ್ರವಿರುತ್ತೆ. ಇಲ್ಲಿನ ಈ ಒಂದು ದೇವಾಲಯದ ಒಂದು ವಿಶೇಷತೆ ಆಗಿದೆ. ಒಳಗಡೆ ಸುಮಾರು 10 ಫೀಟ್ ಒಳಗಡೆ ಈ ಒಂದು ಕೋಣೆಯನ್ನು ನಾವು ನೋಡಬಹುದು. ಒಳಗಡೆ ಹೋಗೋಣ ಬನ್ನಿ ಈಗ. ಇಲ್ಲಿ ನೋಡಬಹುದು
ನೋಡಬಹುದು ಎಷ್ಟೊಂದು ಸುಂದರವಾಗಿದೆ ಅಂತ. ಆಕ್ಚುಲಿ ಇದು ಮೇಲ್ಗಡೆ ಇದೆಯಲ್ಲ, ಅದು ಬಂದ್ಬಿಟ್ಟು ಈ ಒಂದು ಮಾತಾ ಮಾಣಿಕೇಶ್ವರ ಒಂದು ಗರ್ಭಗುಡಿಯಾಗಿದೆ. ಆ ಒಂದು ಗರ್ಭಗುಡಿ ಕೆಳಗಡೆ ಅಂಡರ್ ಗ್ರೌಂಡ್ ನಲ್ಲಿ ಈ ಒಂದು ಕೋಣೆಯನ್ನು ನಾವು ನೋಡಬಹುದು. ಸ್ಪೆಷಲ್ ಆಗಿ ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ ನೋಡಿ ಒಂದ್ಸಲ. ಬಹಳ ಪ್ರಶಾಂತವಾಗಿರುತ್ತೆ, ಧ್ಯಾನ ಮಾಡಲು ಒಂದು ಉತ್ತಮವಾದ ಒಂದು ಸ್ಥಳ ಅಂತ ಹೇಳ್ಬೋದು. ಈ ಕೋಣೆಯನ್ನು ವಿಶೇಷವಾಗಿ ಅದಕ್ಕೆ ಅಂತ ಒಂದು ಮೀಸಲಿಟ್ಟಂತಹ ಒಂದು ಸ್ಥಳವೂ ಆಗಿಬಿಟ್ಟಿದೆ. ಇಲ್ಲಿ ಬಂದಂತಹ ಯಾರೇ ಭಕ್ತರು ಆಗ್ಲಿ ಇಲ್ಲಿ ಧ್ಯಾನ ಮಾಡಿದ್ರೆ ಅವರಿಗೆ ಬಂದಂತಹ ಭಕ್ತಾದಿಗಳಿಗೆ ಒಂದು ಪ್ರಸಾದ ವ್ಯವಸ್ಥೆ ಇರುತ್ತಂತೆ. ಇಲ್ಲಿ ಒಂದು ಧ್ಯಾನವನ್ನು ಮಾಡಿಕೊಂಡು ಇರಬಹುದು ಈ ಒಂದು ಕೋಣೆಯಲ್ಲಿ. ಅಲ್ಲಿ ಕಾಣಿಸ್ತಾ ಇದೆಲ್ಲ, ಅಲ್ಲಿ ಮೇಲ್ಗಡೆದು ಮಾತಾ ಮಾಣಿಕೇಶ್ವರ ಒಂದು ದೇವಾಲಯದ ಒಂದು ಗರ್ಭಗುಡಿಯಾಗಿದೆ. ಈ ಒಂದು ಗರ್ಭಗುಡಿ ಕೆಳಗಡೆ ಈ ಒಂದು ಮೆಟ್ಲು ಮುಖಾಂತರ ಬಂದ್ರೆ ಈ ಒಂದು ಕೋಣೆ ಇರುತ್ತೆ ಕೆಳಗಡೆ. ಇದು ಅಂಡರ್ ಗ್ರೌಂಡ್ ನಲ್ಲಿ ಇದ್ದಂತಹ ಒಂದು ಕೋಣೆಯಾಗಿದೆ, ಒಂದು ಧ್ಯಾನ ಕ್ಷೇತ್ರವಾಗಿದೆ. ನಿಮಗೂ ಸಹಿತ ಒಂದು ಧ್ಯಾನ ಮಾಡಲು ಇಚ್ಛಿಸುವವರು ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಸ್ಥಳದಲ್ಲಿ ಧ್ಯಾನ ಮಾಡಬಹುದು. ಅಷ್ಟೊಂದು ಉತ್ತಮವಾದಂತಹ ಹಾಗೂ ಅದ್ಭುತವಾದ ಒಂದು ಸ್ಥಳವೂ ಆಗಿಬಿಟ್ಟಿದೆ. ಇಲ್ಲಿ ನೋಡಬಹುದು ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ಮಾತಾ ಮಾಣಿಕೇಶ್ವರ ಒಂದು ದೇವಾಲಯದ ಕೆಳಭಾಗದಲ್ಲಿರುವಂತಹ ಒಂದು ಧ್ಯಾನ ಕೇಂದ್ರವಾಗಿದೆ. ಎಷ್ಟೊಂದು ಪ್ರಶಾಂತವಾಗಿದೆ ನೋಡಬಹುದು. ಈ ಒಂದು ಕೋಣೆ ಬಂದ್ಬಿಟ್ಟು ಈ ಒಂದು ಕೋಣೆಯಲ್ಲಿ ಬಹಳ ತಂಪಾಗಿದೆ, ಹಾಗೆಯೇ ಬಹಳ ಅಂದ್ರೆ ಬಹಳ ತಂಪಾಗಿದೆ. ಇಲ್ಲಿ ನೋಡಬಹುದು, ಯಾಕಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಇದೆಯಲ್ಲ, ಅದಕ್ಕೆ ಈ ಒಂದು ಪ್ಲೇಸ್ ನಲ್ಲಿ ಬಹಳ ತಂಪಾಗಿದೆ. ನಿಮಗೂ ಸಹಿತ ಈ ತರ ಧ್ಯಾನ ಮಾಡ್ಬೇಕಂತಂದ್ರೆ ಕಂಪಲ್ಸರಿ ಒಂದು ಪ್ಲೇಸ್ ವಿಸಿಟ್ ಕೊಟ್ಟು ಇಲ್ಲಿದ್ದಂತಹ ಅರ್ಚಕರನ್ನು ಭೇಟಿಯಾಗಿ ಇಲ್ಲಿ ಧ್ಯಾನವನ್ನು ಮಾಡಬಹುದು. ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಕೋಣೆ. ಇದು ಬಂದ್ಬಿಟ್ಟು ಧ್ಯಾನ ಕೇಂದ್ರವಾಗಿದೆ. ಇಲ್ಲಿ ನೋಡ್ರಿ ಎಷ್ಟೊಂದು ಒಳಗಡೆ ಇದೆ ಒಂದು ಕೋಣೆ ಬಂದ್ಬಿಟ್ಟು. ಮೇಲ್ಗಡೆ ಹೋದ್ರೆ ನಮಗೆ ಒಂದು ಮಾತಾ ಮಾಣಿಕೇಶ್ವರ ಒಂದು ದೇವಾಲಯದ ಒಂದು ಗರ್ಭಗುಡಿ ಸಿಗುತ್ತದೆ. ಇಲ್ಲಿ ನೋಡಿ ತೋರಿಸ್ತೇನೆ. ಇದು ಮಾತಾ ಮಾಣಿಕೇಶ್ವರ ಒಂದು ಗರ್ಭಗುಡಿಯಾಗಿದೆ. ಈ ಒಂದು ಗರ್ಭಗುಡಿಯ ಒಂದು ರೈಟ್ ಸೈಡ್ ನಲ್ಲಿ ಈ ಒಂದು ಧ್ಯಾನ ಕೇಂದ್ರವನ್ನು ನಾವು ನೋಡಬಹುದು. ಎಷ್ಟೊಂದು ಸೈಲೆಂಟ್ ಆಗಿದೆ ನೋಡಬಹುದು ಈ ಒಂದು ಕೋಣೆ ಬಂದ್ಬಿಟ್ಟು. ಇಲ್ಲಿ ನೋಡಬಹುದು ಮಾತಾ ಮಾಣಿಕೇಶ್ವರ ಒಂದು ದೇವಾಲಯದ ಸುತ್ತಮುತ್ತಲಿರುವಂತಹ ಒಂದು ಅದ್ಭುತವಾದ ಪರಿಸರ ನೋಡಿ, ಎಷ್ಟೊಂದು ಹಚ್ಚ ಹಸಿರಾಗಿದೆ ನೋಡಬಹುದು. ಈ ಒಂದು V1 ನೋಡಿ, ಈ ಒಂದು ಪ್ಲೇಸ್ಗೆ ಬಂದ್ರೆ ಈ ಒಂದು ಹಚ್ಚ ಹಸಿರಾಗಿರುವಂತಹ ಒಂದು ಅದ್ಭುತವಾದ ಒಂದು ವಾತಾವರಣ ಸಹಿತ ನಾವು ನೋಡಬಹುದು. Did you wait too long? Tell him that you love him, but he's already gone, darling. Did you make two wrongs? Know that daddy never made it right before, darling. You were never made to. ಈ ಒಂದು ಮಾತಾ ಮಾಣಿಕೇಶ್ವರ ಒಂದು ಬೆಟ್ಟದ ಮೇಲಿಂದ ಈ ಒಂದು ಸುತ್ತಮುತ್ತಲಿರುವಂತಹ ಒಂದು ಸುಂದರವಾದ ಒಂದು ಪರಿಸರ ನೋಡಿ, ಎಷ್ಟೊಂದು ಹಚ್ಚ ಹಸಿರಾಗಿದೆ ಅಂತ. ನೀವು ಸಹಿತ ಈ ಒಂದು ನಾರಾಯಣಪೇಟೆ ಕಡೆ ಬಂದರೆ ಕಂಪಲ್ಸರಿ ಈ ಒಂದು ಪ್ಲೇಸ್ಗೆ ಬಂದು ವಿಸಿಟ್ ಕೊಟ್ಟು ಈ ಒಂದು ಸುಂದರವಾದ ಪರಿಸರವನ್ನು ನೋಡಬಹುದು. ಇದು ಬಂದ್ಬಿಟ್ಟು ಕುಡುಮಲಗಿದ್ದ ಗ್ರಾಮವಾಗಿದೆ. ಈ ಒಂದು ಗ್ರಾಮದಲ್ಲಿ ಒಂದು ಮಾತಾ ಮಾಣಿಕೇಶ್ವರ ಒಂದು ದೇವಾಲಯವನ್ನು ನೋಡಬಹುದು ನಾವು. ಎಷ್ಟೊಂದು ಹಚ್ಚ ಹಸಿರಾಗಿದೆ ನೋಡಿ. ಈ ಒಂದು ಹಚ್ಚ ಹಸಿರಿನ ಒಂದು ಕಾಡಿನ ನಡುವೆ ಈ ಒಂದು ಊರಿದೆ. ಇಲ್ಲಿ ನೋಡಬಹುದು ಎಷ್ಟೊಂದು ಸುಂದರವಾಗಿದೆ ಅಂತ. Did you wait too long? Tell him that you love him, but he's already gone, darling. Did you make two wrongs? Know that daddy never made it right before, darling. You were never made to be the judge, darling. He never changed, just wait for me to budge, darling. It's feeling like a cold dark wind and the sun still behind the trees, yeah. She asked me if I had another. ಇಲ್ಲಿ ನೋಡಬಹುದು, ನಾವು ಬಂದಿರೋದು ಅಲ್ಲಿ ಮುಂದ್ಗಡೆ ರೋಡ್ ಕಾಣಿಸ್ತಾ ಇದೆಯಲ್ಲ,
ಆ ಒಂದು ರೋಡ್ ಮುಖಾಂತರ ನಾವು ಬಂದಿರೋದು. ಈ ಒಂದು ಉಡುಮಲಗಿದ್ದ ಗ್ರಾಮ ಬಂದ್ಬಿಟ್ಟು ಕೇವಲ ಈ ಒಂದು ನಾರಾಯಣಪೇಟೆ ಜಿಲ್ಲೆಯಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಅದ್ಭುತವಾದ ಒಂದು ಆಧ್ಯಾತ್ಮಿಕವಾದ ಒಂದು ಸ್ಥಳವಾಗಿದೆ. ಇಲ್ಲಿ ನೋಡಬಹುದು ಸುತ್ತಲೂ ಸಹಿತ ಎಷ್ಟೊಂದು ಹಚ್ಚ ಹಸಿರಾಗಿದೆ ಅಂತ ವಾತಾವರಣ ಬಂದ್ಬಿಟ್ಟು ಇಲ್ಲಿ ನೋಡಿ ಸ್ನೇಹಿತರೆ. Did you wait too long? Tell him that you love him, but he's already gone, darling. Did you make two wrongs? Know that daddy never made a right before, darling. You were never made to be the judge, darling. He never changed, just wait for me to budge, darling. It's feeling like a cold dark wind and the sun still behind the trees, yeah. She asked me if I had another minute. ಫ್ರೆಂಡ್ಸ್, ನಿಮಗೂ ಸಹಿತ ಟೈಮ್ ಸಿಕ್ಕರೆ ಈ ಒಂದು ನಾರಾಯಣಪೇಟೆ ಕಡೆ ಬಂದ್ರೆ ಈ ಒಂದು ಉಡುಮಲಗಿದ್ದ ಒಂದು ಗ್ರಾಮದಲ್ಲಿರುವಂತಹ ಶ್ರೀ ಮಾತಾ ಮಾಣಿಕೇಶ್ವರ ಒಂದು ದೇವಾಲಯಕ್ಕೆ ವಿಸಿಟ್ ಕೊಡ್ರಿ. ಯಾಕಂದ್ರೆ ಇಲ್ಲಿ ಕೇವಲ ಈ ಒಂದು ಮಾತಾ ಮಾಣಿಕೇಶ್ವರ ಒಂದು ದೇವಿಯ ಒಂದು ದರ್ಶನ ಪಡೆಯುವುದು ಅಷ್ಟೇ ಅಲ್ಲದೆ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಈ ಒಂದು ಅದ್ಭುತವಾದ ಒಂದು ವ್ಯೂ ಅನ್ನು ಪಡೆಯಬಹುದು. ಹಾಗೆ ಈ ಒಂದು ಗರ್ಭಗುಡಿಯ ಕೆಳಗಡೆ ಒಂದು ಕೋಣೆ ಇದೆ, ಅದು ಬಂದ್ಬಿಟ್ಟು ಒಂದು ಧ್ಯಾನ ಮಾಡಲು ಒಂದು ಮೀಸಲಿಟ್ಟಂತಹ ಒಂದು ಅದ್ಭುತವಾದ ಒಂದು ವಿಶೇಷವಾದ ಕೋಣೆಯಾಗಿದೆ. ಆ ಒಂದು ಸ್ಥಳದಲ್ಲಿ ಬಂದ್ಬಿಟ್ಟು ಬಹಳ ಪ್ರಶಾಂತವಾಗಿರುತ್ತೆ, ಹಾಗೆ ಒಂದು ತಂಪಾಗಿರುವಂತಹ ಒಂದು ವಾತಾವರಣವನ್ನು ಹೊಂದಿರುವಂತಹ ಒಂದು ಕೋಣೆಯಾಗಿದೆ. ಕಂಪಲ್ಸರಿ ಒಂದು ವಿಸಿಟ್ ಕೊಡ್ರಿ ಈ ಒಂದು ಪ್ಲೇಸ್ಗೆ. ಯಾಕಂದ್ರೆ ಹೇಳಿದ್ರೆ ಗೊತ್ತಾಗಲ್ಲ, ಯಾವುದೊಂದು ಪ್ಲೇಸ್ಗೆ ವಿಸಿಟ್ ಕೊಟ್ಟರೆ ಮಾತ್ರ ನಮಗೆ ಅನುಭವ ಆಗುತ್ತದೆ. ಇಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಎಷ್ಟೊಂದು ಅದ್ಭುತವಾಗಿದೆ ಅಂತ. ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.